ಬೇಕರಿ ಪದಾರ್ಥಗಳ ಮೇಲೆ ನಂದಿನಿ ತುಪ್ಪದ ಎಫೆಕ್ಟ್. ತುಪ್ಪ ಬೆಣ್ಣೆ ದರ ಹೆಚ್ಚಳ ಆಗಿದ್ದಕ್ಕೆ ಬೇಕರಿ ಪದಾರ್ಥಗಳ ದರವನ್ನ ಹೆಚ್ಚಳ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಆಲ್ರೆಡಿ ಎಲ್ಲಾದ್ರೂ ರೇಟು ಜಾಸ್ತಿನೇ ಇದೆ. ತುಪ್ಪದ ರೇಟ್ 15 ರೂಪಾಯಿ, ಬೆಣ್ಣೆ ರೇಟ್ 50 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಈಗ ಬೇಕರಿ ಐಟಮ್ಸ್ಗಳ ದರವನ್ನ ಜಾಸ್ತಿ ಮಾಡಲಿಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ತಿನಿಸುಗಳ ದರ ಹೆಚ್ಚಳಕ್ಕೆ ಮಾಲೀಕರ ನಿರ್ಧಾರ. ತುಪ್ಪ ಬೆಣ್ಣೆಯಷ್ಟೇ ಅಲ್ಲ, ಮೈದಾ ಸಕ್ಕರೆ ಬೆಲೆ ಏರಿಕೆ ವಾರದಲ್ಲೇ ಬೆಲೆ ಏರಿಕೆ ನಿರ್ಧಾರ ಮಾಡಿ ಘೋಷಣೆ ಮಾಡಲಿದ್ದಾರಂತೆ. ಒಂದೊಂದು ಬೇಕರಿಲೂ ಒಂದೊಂದು ರೀತಿಯಾದಂಥ ರೇಟ್ಗಳಿದಾವೆ. ಆಯಾಯ ಬೇಕರಿಗೆ ತಕ್ಕನಂಗೆ ಈಗ ಆಲ್ರೆಡಿ ರೇಟ್ಗಳು ಕೂಡ ಜಾಸ್ತಿನೇ ಇದೆ. ಯಾವುದು ಏನು ಕಡಿಮೆ ಇಲ್ಲ. ಸಿಕ್ಕಿದ್ದೇ ಚಾನ್ಸು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ದರ ಏರಿಕೆಗೆ ಗ್ರಾಹಕರ ಬೇಸರ ಆದರೂ ಹೋಗ್ತಾರೆ. ಕೆಜಿಗೆ 10 ರಿಂದ 20 ರೂಪಾಯಿ ಹೆಚ್ಚಳ ಸಾಧ್ಯತೆ ಇದೆಯಂತೆ. ಈ ಬೆಣ್ಣೆ ಮತ್ತೆ ತುಪ್ಪದಲ್ಲಿ ಯಾವುದೆಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡ್ತಾರಲ್ಲ ಅದರ ರೇಟ್ ಇನ್ನಷ್ಟು ಜಾಸ್ತಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸರ್ ಅದು ಅವ್ರವ್ರ ಏರಿಯಾದ ಮೇಲೆ ಡಿಪೆಂಡು. ಒಳ್ಳೆ ಸ್ಟ್ಯಾಂಡರ್ಡ್ ಏರಿಯಾದಲ್ಲಿ ಒಳ್ಳೆ ರೈಟ್ ಇರುತ್ತೆ, ಅವ್ರು ಮಾಡ್ತಾರೆ. ಕೆಲವೊಂದು ಏರಿಯಾದಲ್ಲಿ ಬಡವರು ಇರ್ತಾರೆ, ಅಂತ ಏರಿಯಾದಲ್ಲಿ ಮಾಡೋಕ್ಕಾಗಲ್ಲ ಸರ್. ಮಾಮೂಲಾಗಿ ಮಾಡೋರು ಇದ್ದಾರೆ, ಮಾಡದೋರು ಇದ್ದಾರೆ. ಅದು ಅವ್ರವ್ರ ಮೇಲೆ ಡಿಪೆಂಡು. ಅದು ಒಂದು ಏರಿಯಾ ರೇಟ್ ಜಾಸ್ತಿ ಆದ್ರೆ ಹೊರೆ ಅಂತೂ ಆಗೇ ಆಗುತ್ತೆ ಸರ್. ಈಗ ಬೇಕರಿ ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ. ಇವಾಗ ಜಾಸ್ತಿ ಕಮ್ಮಿ ಆದ್ರೂ ಮಾಡ್ಕೊಂಡು ಹೋಗ್ಲೇಬೇಕಲ್ವಾ ಸರ್. ಕೆಲವೊಂದು ಟೈಮಲ್ಲಿ ಮಾಡ್ಲೇಬೇಕಾಗುತ್ತೆ, ಜಾಸ್ತಿ ಆದಾಗ ಮಾಡ್ಲೇಬೇಕಾಗುತ್ತೆ. ಈಗಿನ ಪರಿಸ್ಥಿತಿ ಹೇಗಿದೆ? ಸಖತ್ ಜಾಸ್ತಿ ಆಗಿದೆ ಸರ್. ರೈಟ್ಗಳೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಏನ್ ಮಾಡೋದು, ಅದೇ ಲೈನಲ್ಲಿ ಬಂದಿರೋದ್ರಿಂದ ಮಾಡ್ಕೊ ಹೋಗ್ತಿರ್ತೀವಿ ಅಷ್ಟೇ ಸರ್. ಹಾಕಂತ ಐಟಮ್ಸ್ಗೆ ಹಾಕ್ತಿವಿ, ಕೆಲವೊಂದು ಐಟಮ್ಸ್ಗೆ ಹಾಕ್ತಿವಿ, ಕೆಲವೊಂದು ಐಟಮ್ಸ್ಗೆ ಹಾಕಲ್ಲ. ಬಿಸ್ಕೆಟ್ಗಳಿಗೆಲ್ಲ ಹಾಕ್ತಿವಿ, ಇನ್ ಬೇರೆ ಯಾವ್ದಕ್ಕೂ ಹಾಕಲ್ಲ ಸರ್. ಬೆಲೆ ಜಾಸ್ತಿ ಆಗಲ್ಲ, ಕಷ್ಟ ಆಗುತ್ತೆ. ಮನ್ಸಿದೆ ಆದ್ರೂ ಇಲ್ಲ. ಹೌದು ಸರ್, ನಡೆಯಲ್ಲ. ಏನಂತಾರೆ ಜನ ಬಂದು ಕೇಳ್ತಾರೆ ಸರ್, ರೈಟ್ ಜಾಸ್ತಿ ಆದರೆ ಯಾಕೆ ಜಾಸ್ತಿ ಮಾಡ್ರಿ ಅಂತ ಕೇಳ್ತಾರೆ. ಎಲ್ಲ ಅಬ್ಜೆಕ್ಷನ್ ಮಾಡ್ತಾರಲ್ವಾ. ಜಾಸ್ತಿ ಯಾಕೆ ತುಂಬ ಮಾಡೋಕ್ಕಾಗಲ್ಲ, ಮಾಡ್ರೆ ಗಿರಾಕಿ ಆಗಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅದು ಹೊರೆ ಆಗೇ ಆಗುತ್ತೆ. ಇವಾಗ ಅವ್ರು ಜಾಸ್ತಿ ಮಾಡಿದ್ಮೇಲೆ ಇವರು ಜಾಸ್ತಿ ಮಾಡಲೇಬೇಕು. ಹಾಲು ರೇಟು ಜಾಸ್ತಿ ಆದಮೇಲೆ ಹೋಟ್ಲ್ ಕಾಫಿ ಟೀ ರೇಟು ಜಾಸ್ತಿ ಆಗೇ ಆಗುತ್ತೆ. ಹೊರೆ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಜಾಸ್ತಿ ಆಗ್ತಾ ಐತೆ, ಏನು ಕೇಳೋರು ಯಾರಿದ್ದಾರೆ? ಅದನ್ನ ಕೇಳೋರು ಇರಬೇಕಲ್ಲ. ಇವಾಗ ನೀವು ಮೀಡಿಯಾ ನೋಡ್ತೀರಾ, ಹಾಕ್ತೀರಾ, ನೋಡೋರು ಜನ ನೋಡ್ತಾರೆ, ಸುಮ್ಮನೆ ಆಗ್ತಾರೆ. ಬೇರೆ ಇನ್ನೇನು ಹೋರಾಟ ಯಾರು ಮಾಡ್ತಾರೆ? ಯಾರು ಮಾಡ್ತಾರಾ? ಯಾರು ಮಾಡಲ್ಲ. ಹೌದಾ ಇಲ್ಲ? ಜನಗಳು ಏನು ಮಾಡೋಕ್ಕಾಗಲ್ಲ, ಅನುಸರಿಸ್ಕೊಂಡು ಹೋಗ್ತಾನೆ ಅವರು. ಎಷ್ಟು ಜಾಸ್ತಿ ಯಾರು ಅನುಸರಿಸ್ಕೊಂಡು ಹೋಗ್ತಾನೆ ಅವರು. ಅದು ಜಾಸ್ತಿ ಆಗಿರೋ ಬೆಲೆ ಏರಿಕೆಗಳನ್ನ ಆದಷ್ಟು ಮಧ್ಯಮ ವರ್ಗದವರಿಗೆ ಜಾಸ್ತಿ ಹೊರೆ. ಅದರಿಂದ ಸರ್ಕಾರ ಯಾವಾಗಲೂ ಜಾಸ್ತಿ ಮಾಡೋಕ್ಕಿಂತ ಮುಂಚೆ ಜನಗಳ ಅಭಿಪ್ರಾಯ ತಗೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಬೇಕರಿ ಯೂಸ್ ಮಾಡೋದು ಯಾರು? ಸಾಮಾನ್ಯ ಜನರು, ಮಧ್ಯಮ ವರ್ಗದವರು ಜಾಸ್ತಿ. ಕೆಲವರು ಅದನ್ನ ತಿಂಡಿ ಊಟದ ರೂಪದಲ್ಲೂ ಯೂಸ್ ಮಾಡೋವಂತ ಇರ್ತಾರೆ. ಜಾಸ್ತಿ ರೇಟು ಅಧಿಕ ಮಾಡೋದ್ರಿಂದ ಮಧ್ಯಮ ವರ್ಗದವರಿಗೆ ಅಧಿಕ ಒತ್ತಡ ಆಗುತ್ತೆ. ಅದರಿಂದ ಮಧ್ಯಮ ವರ್ಗದವರಿಗೆ ಆದಷ್ಟು ಸರ್ಕಾರ ಸಹಾಯ ಮಾಡೋದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಮಾಡೋಕ್ಕಾಗೋದು ಇಲ್ಲ ಈಗಿರೋ ಸ್ಥಿತಿಗೆ. ಯಾವುದೇ ಕಾರಣಕ್ಕೂ ಅತಿ ಆಗುತ್ತೆ ಹೊರತು ಕಮ್ಮಿ ಮಾಡೋಕ್ಕಾಗೋದೇ ಇಲ್ಲ. ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಎಲ್ಲ ರೇಟ್ಗಳು ಜಾಸ್ತಿನೇ ಮಾಡೋದು. ಎಲ್ಲಾದ್ರೂ ಉದಾಹರಣೆ ಇದೆ ಕಮ್ಮಿ ಮಾಡಿದೆ ಅಂತ ಹೇಳಿ ನೀವೇ. ಅವರು ಮುಂದೆ ಸಾಗಬೇಕು ಅಂದ್ರೆ ಜಾಸ್ತಿ ಮಾಡೇ ಮಾಡ್ತಾರೆ. ಹೊರೆ ಮಧ್ಯಮ ವರ್ಗದವರಿಗೆ ಜಾಸ್ತಿ. ಬೆಣ್ಣೆ ತುಪ್ಪ ದಾಸ ಸಕ್ಕರೆ ಚೇಂಜ್ ಮಾಡಬೇಕು ಸರ್. ಸಕ್ಕರೆ ಚೇಂಜ್ ಆದರೆ ಸರಿ ಹೋಗುತ್ತೆ ಅಷ್ಟೇ. ಫ್ರೀ ಎಲ್ಲ ಫ್ರೀ ಕೊಡೋದ್ರೆ ಕಮ್ಮಿ, ಯಾವುದು ಫ್ರೀ ಕೊಡಬಾರ್ದು ಮೋಸ್ಟ್ಲಿ. ಎಲ್ಲ ಕಮ್ಮಿ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಬಿಟ್ರೆ ಏನಿದೆ ಐಟಮ್ಸ್ ಎಲ್ಲ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಅದೇ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಎಲ್ಲದರ ರೇಟುನು ಕೂಡ ಜಾಸ್ತಿನೇ ಇದೆ, ಯಾವುದು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಎಲ್ಲದ್ರ ಮೇಲೂ ಕೂಡ ಬ್ಲೇಡ್ ಹಾಕುವಂತ ಕೆಲಸ ಜನಸಾಮಾನ್ಯರ ಮೇಲೆ ಬೀಳ್ತಾನೇ ಬರ್ತಾ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಬ್ಲೇಡ್ ಹಾಕ್ತಾ ಇದ್ದಾರೆ. ಅದರ ಪರಿಣಾಮವನ್ನ ಯಾವುದೇ ವ್ಯಾಪಾರಿಗಳಂತೂ ತಿನ್ನಲ್ಲ, ಅದು ಗ್ರಾಹಕರ ಮೇಲೆ ಹೊರೆ ಬೀಳ್ತಾ ಇದೆ. ಈಗ ನಂದಿನಿ ಮತ್ತೆ ಬೆಣ್ಣೆಯ ರೇಟು, ನಂದಿನಿ ತುಪ್ಪ ಮತ್ತು ಬೆಣ್ಣೆಯ ರೇಟ್ ಜಾಸ್ತಿ ಆಗಿದ್ದಕ್ಕೆ ಬೇಕರಿ ಐಟಮ್ಸ್ಗಳು ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ, ಇವ್ರು ಯಾವ ರೀತಿಯ ಕತ್ರಿ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ. ಬೇಕರಿ ಐಟಮ್ಗಳು ಯಾವೂ ಕೂಡ ಕಮ್ಮಿ ಅಂತೂ ಇಲ್ಲ, ಅದಿನ್ನೂ ಯಾವ ರೀತಿಯಾಗಿ ಡಬಲ್ ಆಗ್ತಾ ಇದೆ ಅಂತ. ಪೃಥ್ವಿ, ಈಗ KMF ನಂದಿನಿ ತುಪ್ಪ ಮತ್ತು ಬೆಣ್ಣೆ ರೇಟ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಕನಿಷ್ಠ ಬೆಂಗಳೂರಿನಲ್ಲಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ತಿಂಡಿ ತಿನಿಸುಗಳ ಮೇಲೆ 5 ರಿಂದ 20 ರೂಪಾಯಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಇದ್ರ ಸ್ಪಷ್ಟವಾಗಿ ಎಷ್ಟಾಗುತ್ತೆ ಅನ್ನುವಂಥದ್ದು ಮುಂದಿನ ವಾರ ಬುಧವಾರ ಅಥವಾ ಗುರುವಾರ ನಮಗೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಬುಧವಾರ ಅಥವಾ ಗುರುವಾರ ಇವು ಬೇಕರಿ ಮತ್ತು ಕ್ಯಾಂಡಿಮೆಂಟ್ ಅಸೋಸಿಯೇಷನ್ ಒಂದು ಸಭೆಯನ್ನ ಕರೆದಿದೆ. ಈ ಸಭೆಯಲ್ಲಿ ಎಲ್ಲ ಮಾಲೀಕರು ಮತ್ತೆ ಇದರ ವ್ಯಾಪಾರಸ್ಥರು ಕೂತು ತೀರ್ಮಾನ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸಹಜವಾಗಿ ಅಂದ್ರೆ ಬೇಕರಿ ಐಟಮ್ಸ್ಗಳ ಮೇಲೆ ಈಗಾಗಲೇ ನೀವು ಹೇಳಿದಾಗೆ
ಜೊತೆಗೆ ಒಂದಿಷ್ಟು ರೇಟ್ ಜಾಸ್ತಿನೇ ಇದೆ. ಕೆಜಿ ಕೇಕ್ಗೆ 250ರಿಂದ 300 ರೂಪಾಯಿ ಇದೆ, ಅರ್ಧ ಕೆಜಿಗೆ 1 ಕೆಜಿಗೆ 550ರಿಂದ 600 ರೂಪಾಯಿ ಇದೆ. ಹೀಗೆ ಈಗಾಗಲೇ ದುಬಾರಿ ಇದೆ ಬೇಕರಿ ತಿಂಡಿ ತಿನಿಸುಗಳ ಬೆಲೆ. ಅದರ ಜೊತೆಗೆ ಈಗ ಬೆಣ್ಣೆ ಮತ್ತು ತುಪ್ಪದ ರೇಟ್ ಜಾಸ್ತಿ ಆಗಿರುವಂತ ಕಾರಣಕ್ಕಾಗಿ ಮತ್ತೆ ಬೇಕರಿ ಮಾಲೀಕರು ಏರಿಕೆಯನ್ನ ಮಾಡ್ತಾ ಇದ್ರು. ಇದು ವ್ಯಾಪಾರಸ್ಥರು ಇದರ ಏರಿಕೆಯ ಹೊರೆಯನ್ನು ಹೊತ್ಕೊಳ್ಳೋದಕ್ಕೆ ಯಾವ ವ್ಯಾಪಾರಸ್ಥರು ಕೂಡ ಸಿದ್ಧರಿರೋದಿಲ್ಲ. ಅದು ನೇರವಾಗಿ ಯಾವುದೇ ರೀತಿಯ ಬೆಲೆ ಏರಿಕೆ ಆದರೂ ಕೂಡ ಗ್ರಾಹಕರ ಮೇಲೇನೆ ಅದನ್ನ ದಾಟಿಸುವಂತ ಕೆಲಸವನ್ನ ಯಾವುದೇ ರೀತಿಯಾಗಿರುವಂತಹ ವ್ಯಾಪಾರ ಅಥವಾ ಬಿಸ್ನೆಸ್ ಮ್ಯಾನ್ಗಳಾದ್ರೂ ಕೂಡ ಅದನ್ನ ಗ್ರಾಹಕರ ಮೇಲೇನೆ ಹಾಕುವಂಥದ್ದು. ಈಗ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಮಾಲೀಕರು ಕೂಡ ಅದನ್ನೇ ಮಾಡ್ತಾ ಇರುವಂತದ್ದು. ನೇರವಾಗಿ ಅದನ್ನ ಗ್ರಾಹಕರಿಗೆ ದಾಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಿಸ್ಕೆಟ್, ಬನ್ನು, ಕೇಕ್ ಮುಂತಾದ ತಿಂಡಿ ತಿನಿಸುಗಳ ಮೇಲೆ ಮುಂದಿನ ವಾರದಿಂದ ಕನಿಷ್ಠ 5 ರೂಪಾಯಿ ಗರಿಷ್ಠ 20 ರೂಪಾಯಿವರೆಗೂ ಕೂಡ ಏರಿಕೆ ಆಗುತ್ತೆ. ತುಪ್ಪ ಮತ್ತು ಬೆಣ್ಣೆಯನ್ನ ಬಳಸಿನೇ ಮಾಡುವಂತ ಮುಖ್ಯವಾಗಿ ಬಳಸುವಂತ ಒಂದು ಕೇಕ್ ಐಟಮ್ಸ್ಗಳೇನಿದೆ ಅದರ ಬೆಲೆಯೆಲ್ಲ ಮತ್ತಷ್ಟು ದುಬಾರಿ ಆಗುವಂತ ಸಾಧ್ಯತೆ ಇದೆ. ಪೃಥ್ವಿ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.